ಯೋಜನೆ ಕೊಡ್ತು ಕಾಂಗ್ರೆಸ್ ಸರ್ಕಾರ, ಅದರಲ್ಲಿ ಶಕ್ತಿ ಯೋಜನೆ ತುಂಬ ಮುಖ್ಯವಾದಂಥದ್ದು. ಆದರೆ ಈ ಯೋಜನೆ ಬಂದರೂ ಕೂಡ ಏನಾಗ್ತಾ ಇದೆ ಅಂದರೆ ಕೆಲವೊಂದು ಕಡೆ ಉತ್ತಮ ರಸ್ತೆಗಳೇನೇ ಇಲ್ಲದೆ ದೊಡ್ಡ ದೊಡ್ಡ ಬಸ್ಗಳು ಹೆಂಗೆ ಓಡಾಡೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಯಾರು ಹೇಳಿರೋದು ಈ ಮಾತನ್ನು ಅಂತಂದರೆ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ, ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಶಕ್ತಿ ಯೋಜನೆ ಬಂದಾಗಿಂದ ಸಾಕಷ್ಟು ಬಸ್ಗಳಿಗೆ ಬೇಡಿಕೆ ಆಗ್ತಾ ಇದೆ ಬೇರೆ ಬೇರೆ ಭಾಗದಲ್ಲಿ ಕೂಡ, ಹಳ್ಳಿಗಳಲ್ಲಿ. ಹೀಗಿರುವಾಗ ರಸ್ತೆನೇ ಸರಿಯಿಲ್ಲ, ಹೆಂಗೆ ಓಡಾಡುತ್ತೆ? ಶಕ್ತಿ ಯೋಜನೆ ನಡೆಯೂ ಕೂಡ ರಾಜ್ಯದ 1800 ಹಳ್ಳಿಗಳಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸೋಕ್ಕಾಗ್ತಾ ಇಲ್ಲ. ಹಳ್ಳಿಯಲ್ಲಿ ಮಹಿಳೆಯರು ಬಸ್ ಹತ್ತೋಕೆ ಕನಿಷ್ಠ ಪಕ್ಷ 2 ಕಿಲೋಮೀಟರ್ ಆಗಿ ನಡ್ಕೊಂಡು ಹೋಗಬೇಕು. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರ ಇನ್ನೂ ಕೂಡ ಒಂದು ಕೊನೆಯ ಹಂತದ ಸಂಪರ್ಕವನ್ನು ಸಾಧಿಸೋಕೆ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳು ಸೇರಿದಂತೆ ಪ್ರಯಾಣಿಕರೆಲ್ಲರೂ ಕೂಡ ದಿನನಿತ್ಯ ಮೈಲುಗಟ್ಟಲೆ ನಡಿಬೇಕು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಶಕ್ತಿ ಯೋಜನೆ ನಂತರ ಹಳ್ಳಿಗಳಲ್ಲಿ ಬಸ್ಗಳ ಒಂದು ಬೇಡಿಕೆ ಹೆಚ್ಚಾಗ್ತಾ ಇದೆ. ಕೆಟ್ಟ ರಸ್ತೆಗಳು ಹಾಗೂ ದುರ್ಗಮ ಪ್ರದೇಶಗಳ ಕಾರಣದಿಂದ ಇಲ್ಲಿ ಬಸ್ ಸೌಲಭ್ಯವನ್ನು ಕಲ್ಪಿಸೋಕ್ಕಾಗ್ತಾ ಇಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ ಒಂದು ಯೋಜನೆ, ಶಕ್ತಿ ಯೋಜನೆ ಸಾಕಷ್ಟು ಬಳಕೆ ಆಗ್ತಾ ಇದೆ, ಉಪಯೋಗ ಆಗ್ತಾ ಇದೆ, ಮತ್ತು ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಳ್ಳಿಗಳ ಭಾಗಗಳಲ್ಲಿ ಕೆಲವೊಂದು ಕಡೆ ಬಸ್ ಸಂಪರ್ಕವೇ ಇಲ್ಲ. ಆ ವಿಚಾರ ಈಗ ಗಮನಕ್ಕೆ ಬರ್ತಾ ಇದೆ. ಇದರ ಬಗ್ಗೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಸಚಿವರು ಕೂಡ ಖುದ್ದಾಗಿ ಮಾತನಾಡಿದ್ದಾರೆ, ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಏನಂತಂದರೆ, ಶಕ್ತಿ ಯೋಜನೆಯ ನಂತರ ಹಳ್ಳಿಗಳ ಭಾಗದಲ್ಲಿ ಬಸ್ಗಳಿಗೆ ಸಂಖ್ಯೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ನಾವು ಕೆಲವೊಂದು ಕಡೆ ಯಾಕೆ ಬಸ್ನ ಸಂಪರ್ಕವನ್ನು ಇಲ್ಲಿವರೆಗೂ ಕೂಡ ಕೊಡೋಕೆ ಆಗ್ತಾ ಇಲ್ಲ ಅಂತಂದರೆ ಸರಿಯಾದ ರೀತಿಯಾದಂಥ ರಸ್ತೆಗಳಿಲ್ಲ. ಸರ್ಕಾರ ಇದು ನಿಮ್ಮದೇ ತಾನೇ, ನೀವು ರಸ್ತೆಯನ್ನು ಸರಿ ಮಾಡಿಸ್ಬೇಕು, ಇದನ್ನು ಗಮನಕ್ಕೆ ತರಬೇಕು. ಇಲ್ಲಾಂದರೆ ಹೆಂಗಾಗುತ್ತೆ? 1800 ಹಳ್ಳಿಗಳಿಗೆ ಸರಿಯಾದ ರೀತಿ ಬಸ್ ವ್ಯವಸ್ಥೆ ಅಥವಾ ಸಂಪರ್ಕನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೇನಾದರೂ ಹೋಗಬೇಕು ಅಂತಂದರೆ 2-3 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಹೆಣ್ಮಕ್ಳಾಗಲಿ ಅಥವಾ ಸ್ಟೂಡೆಂಟ್ಗಳಾಗಲಿ, ವಯಸ್ಸಾದವರಾಗಲಿ, ಯಾರೇ ಆದರೂ ಸರಿ ಅವ್ರು ನಡಿಲೇಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂಥ ಈ ಒಂದು ಶಕ್ತಿ ಯೋಜನೆಯಿಂದ ಇನ್ನೂ ಸಾಕಷ್ಟು ಭಾಗಗಳಿಗೆ ಉಪಯೋಗ ಆಗ್ತಾ ಇಲ್ಲ ಎನ್ನುವಂತಹ ವಿಚಾರ. ಅದರಲ್ಲಿ 1800 ಹಳ್ಳಿಗಳಿಗೆ ಇನ್ನೂ ಸರಿಯಾದ ರೀತಿಯಲ್ಲಿ ಸಂಪರ್ಕ ಇಲ್ಲ, ಕಲ್ಪಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಏನಿದೆ ಅದು ಆಗಿರ್ಬೋದು, ಮತ್ತು ಈಶಾನ್ಯ ರಸ್ತೆ ಸಾರಿಗೆ ನಿಗಮ, ಇದರ ಒಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ಯಾಕಂದರೆ MLC UB ಬಣಕರ್ ಕೇಳಿದಂತಹ ಒಂದು ಪ್ರಶ್ನೆಗೆ ಅವ್ರು ಹೇಳ್ತಾರೆ, ಉತ್ತರ ಕೊಡುತ್ತಾರೆ. ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಹೇಳುತ್ತಾರೆ, KSRTC 17 ಜಿಲ್ಲೆಗಳಲ್ಲಿ ಬಸ್ಗಳನ್ನು ನಿರ್ವಹಿಸ್ತಾ ಇದೆ. 21,748 ಹಳ್ಳಿಗಳ ಪೈಕಿ KSRTC 20,090 ಹಳ್ಳಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಉಳಿದಂತಹ 1,658 ಹಳ್ಳಿಗಳಿಗೆ ಬಸ್ ಹತ್ತಲು ಪ್ರಯಾಣಿಕರು 2 ಕಿಲೋಮೀಟರ್ ದೂರ ನಡಿಬೇಕಾಗ್ತಾ ಇದೆ, ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಈ ಒಂದು ವಿಚಾರವಾಗಿ ರಾಮಲಿಂಗಾರೆಡ್ಡಿಯವರೇ ಮಾಹಿತಿ ಕೊಡ್ತಾರೆ. ಆದರೆ ಅದೇ ರೀತಿ ಹೇಳ್ತಾರೆ, NWRDC ಏನಿದೆ, RTC 4,610 ಹಳ್ಳಿಗಳನ್ನು ಕೂಡ ಒಳಗೊಂಡಿದೆ. ಅದರಲ್ಲಿ 4,565 ಹಳ್ಳಿಗಳಿಗೆ ನೇರ ಬಸ್ಗಳಿವೆ. ಮತ್ತು NERTC ಏನಿದೆ, ವ್ಯಾಪ್ತಿಯಲ್ಲಿ ಬರುವಂತಹ 5,283 ಹಳ್ಳಿಗಳಲ್ಲಿ 5,237 ನೇರ ಬಸ್ಗಳಿವೆ. ಈ ಪ್ರದೇಶದಲ್ಲಿ ಸಮೀಕ್ಷೆ ನಡೆಸಿ ಅಂತ ಬೇಡಿಕೆ ಒಂದು ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಆದರೆ ಇದಕ್ಕೆ ಅನುಗುಣವಾಗಿ ಬಸ್ಗಳನ್ನು ಓಡಾಡಿಸ್ತೀವಿ. ನಾವು ಯಾವ ರೀತಿ ಸಾಧ್ಯ, ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಕೈಲಿ ಅಷ್ಟು ವ್ಯವಸ್ಥೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಈ ಹಳ್ಳಿಗಳಲ್ಲಿ ಹೆಚ್ಚಿನದು ಏನಾಗುತ್ತೆ ಅಂದರೆ ತುಮಕೂರು ಆಗಿರಬಹುದು, ಚಿಕ್ಕಮಗಳೂರು, ಉಡುಪಿ, ಮಂಡ್ಯ, ಚಿಕ್ಕಬಳ್ಳಾಪುರ, ಕೊಡಗು, ದಕ್ಷಿಣ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಚಾಮರಾಜನಗರ, ಕಲಬುರಗಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಶಕ್ತಿ ಯೋಜನೆಯ ಒಂದು ಯಶಸ್ಸು ಅಸ್ತಿತ್ವದಲ್ಲಿ ಇರುವಂಥ ಮಾರ್ಗಗಳಲ್ಲಿ ಬಸ್ಗೆ ಹೆಚ್ಚಿನ ಒಂದು ಬೇಡಿಕೆ ಕಾರಣ ಆಗ್ತಾ ಇದೆ. ಹೀಗಾಗಿ KSRTC ಹಿರಿಯ ಅಧಿಕಾರಿಯೊಬ್ಬರು ಹೇಳ್ತಾ ಇದ್ದಾರೆ, ಕೆಲವೊಂದು ಹಳ್ಳಿಗಳಿಗೆ ನಾವು ಬಸ್ಗಳನ್ನು ಓಡಾಡಿಸೋಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ, ಆದರೆ ಕೊಡೋಕ್ಕಾಗ್ತಾ ಇಲ್ಲ. ರಸ್ತೆಗಳು ಅಲ್ಲಿ ಸರಿ ಇಲ್ಲ, ಉತ್ತಮವಾದ ರಸ್ತೆಗಳಲ್ಲಿ ನಾವು ದೊಡ್ಡ ವಾಹನಗಳನ್ನು ಕಳಿಸೋಕ್ಕಾಗ್ತಾ ಇಲ್ಲ. ರಸ್ತೆ ಸರಿ ಆದರೆ ನಾವು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೆಲ್ಲಿ ಓಡಾಡಿಸ್ಬೇಕು ನಾವು? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಬೇಕಾಗಿದೆ. ಅವರ ಕೆಲಸವನ್ನು ಮಾಡ್ತಾ ಇಲ್ಲ. ಪಂಚಾಯತಿ ಅಧಿಕಾರಿಗಳು ಅಥವಾ ಸದಸ್ಯರು ರಸ್ತೆಗಳನ್ನು ಕೇಳಿದಾಗಲೆಲ್ಲ ಅವರು ಹಣದ ಒಂದು ಆಭ್ಯತೆ ಕೊರತೆ ಇದೆ, ಅಂದರೆ ಹಣ ಬಂದಿಲ್ಲ, ಅನುದಾನ ಬಂದಿಲ್ಲ ಅಂತ ಕಾರಣ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಕೆಲವೊಂದು ಹಳ್ಳಿಗಳಿಗೆ ನಾವು ಹೆಂಗೆ ಬಸ್ಗಳನ್ನು ಕೊಡೋಕ್ಕಾಗುತ್ತೆ? ಸಾರಿಗೆ ಇಲಾಖೆ
ಮತ್ತು ಸಚಿವಾಲಯ ಏನಿದೆ ಸಚಿವರು ಅವರು ರೆಡಿ ಇದ್ದಾರೆ, ಬಸ್ಗಳು ರೆಡಿ ಇದೆ. ಆದರೆ ಬಸ್ ಹೋಗೋಕ್ಕೆ ಸರಿಯಾದ ರೀತಿಯಾದಂತಹ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲ. ಇದಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅದು ಗಮನ ಹರಿಸಬೇಕು, ರಸ್ತೆಗಳನ್ನು ಸರಿ ಮಾಡಬೇಕು. ಆ ನಂತರ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಮತ್ತು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ, ಕೆಲವೊಂದು ಭಾಗಗಳಲ್ಲಿ ನಾವು ಅದನ್ನು ಪೂರೈಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಕಾರಣ ಅಂದರೆ ರಸ್ತೆಗಳು ಸರಿಯಾಗಿಲ್ಲ ಅನ್ನೋದೇ ಕಾರಣ ಅಂತ ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.